ಬಂಡಾಯದ ಸೆಕೆಂಡ್ ಇನ್ನಿಂಗ್ಸ್ ಯಾವ ರೀತಿ ಇದೆ ಅನ್ನೋದ್ರ ಡೀಟೇಲ್ಸ್ ಈಗ ನಾವು ನೋಡ್ತಾ ಹೋಗೋಣ. ಇದೊಂದು ರೀತಿ ಬಿಜೆಪಿ ಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಈ IPL ಸೀಸನ್ ಬಂದಾಗ ಯಾವ ಮ್ಯಾಚ್ ಅಲ್ಲಿ ಯಾವ ಟೀಮ್ ವಿನ್ ಆಯ್ತು, ಯಾರಿಗೆ ಮುನ್ನಡೆ ಸಿಕ್ತು ಅಂತ ನಾವು ಪೂರ್ತಿಯಾಗಿ ಸೀಸನ್ ನ ಫಾಲೋ ಅಪ್ ಮಾಡ್ತಿರ್ತೀವಲ್ಲ, ಹಂಗೆ ಇವ್ರ ಕತೆ ಪ್ರತಿದಿನ ಡೇ ಅಂತ್ಯಕ್ಕೆ ನಮಗೊಂದು ಅಪ್ಡೇಟ್ ಇರುತ್ತೆ ಇವ್ರದ್ದು. ದೆಹಲಿಯಲ್ಲಿ ರಾಜ್ಯ ಬಿಜೆಪಿ ಬಂಡಾಯ ನಾಯಕರ ತಂಡ ರಮೇಶ್ ಜಾರಕಿಹೊಳಿ ಯತ್ನಾಳ್ ನೇತೃತ್ವದಲ್ಲಿ ದೆಹಲಿ ಪರೇಡ್ ಅನ್ನು ಇವರು ಮಾಡಿದ್ದಾರೆ. ದೆಹಲಿ ಮೆರವಣಿಗೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಭೇಟಿಗೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ವಿಜೇಂದ್ರ ರಾಜೀನಾಮೆಗೆ ಈ ನಾಯಕರು ಪಟ್ಟು ಹಿಡಿದಿದ್ದಾರೆ. ನೀನಾ ನಾನಾ ಅನ್ನೋ ಹಂತಕ್ಕೆ ಹೋಗಿ ತುಂಬಾ ಟೈಮ್ ಆಯಿತು, ಈಗೇನಿದ್ರು ಆಪ್ಷನ್ ಚೂಸ್ ಮಾಡಿ ಅಂತ ಹೇಳಿದಾರಂತೆ. ರಾಜ್ಯಾಧ್ಯಕ್ಷ ಚುನಾವಣೆಯಿಂದ ವಿಜೇಂದ್ರ ಅವ್ರನ್ನ ದೂರ ಇಡೋದಕ್ಕೆ ಇವ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹೈಕಮಾಂಡ್ನ ಸಮಯ ಸಿಕ್ಕರೆ ರೆಬೆಲ್ ತಂಡದ ಆಗ್ರಹ ಏನೇನಾಗಿರುತ್ತೆ. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಿದ್ದಾರೆ ವಿಜೇಂದ್ರ ವಿರುದ್ಧ ಅಂತ ನಾವು ಹೇಳ್ತಾ ಇದ್ವಲ್ಲ, ಅದ್ರಲ್ಲಿ ಪ್ರಮುಖವಾಗಿ ಹೈಕಮಾಂಡ್ನ ಕನ್ವಿನ್ಸ್ ಮಾಡುವಂತಹ ಅಂಶ, ತೂಕದ ಮಾತು ಈ ಭಿನ್ನರಲ್ಲಿ ಇದೆಯಾ ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಒಂದಷ್ಟು ಮಾಹಿತಿ ಅವರ ಮೂಲಗಳಿಂದಲೇ ಸಿಗ್ತಾ ಇದೆ, ಯಾವ್ಯಾವ ವಿಚಾರಗಳನ್ನ ಹೈಕಮಾಂಡ್ ಮುಂದೆ ರೈಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ. ಅದನ್ನು ಕೂಡ ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಭಿನ್ನರ ಟೀಮ್ ಅಂತ ಹೇಳಿದ್ರೆ ಇಷ್ಟು ದಿನ ತಟಸ್ಥ ಭಿನ್ನರು ಮತ್ತೆ ಈ ಕಡೆ ವಿಜೇಂದ್ರ ಬಣ ಅಂತಿತ್ತಲ್ಲ, ಈಗೆಲ್ಲ ಮರ್ಜ್ ಆಗ್ಬಿಟ್ಟಿದೆ. 2 versus 1 ಅಂತ ಆಗಿದೆ. ಸೊ ನಮ್ಮ ಹತ್ರ ಶಕ್ತಿ ಜಾಸ್ತಿ ಇದೆ ಮತ್ತು ನಮ್ಮ ಹತ್ರ ಇಷ್ಟು ಪಾಯಿಂಟ್ಸ್ ಇದೆ, ಇಷ್ಟು ವಿಚಾರಗಳಿದೆ, ಇದನ್ನೆಲ್ಲ ಕನ್ಸಿಡರ್ ಮಾಡ್ಬೇಕು ನೀವು ಅಂತ. ಹಾಗಾದ್ರೆ ಭಿನ್ನರ ದೂರು ಏನು? ಪಕ್ಷದಲ್ಲಿ BY ವಿಜೇಂದ್ರ ಅವರ ದರ್ಪ ಹೆಚ್ಚಾಗ್ತಾ ಇದೆ. ಏಕಪಕ್ಷೀಯವಾಗಿ ನಿರ್ಧಾರಗಳನ್ನು ತಗೊಳ್ತಾ ಇದ್ದಾರೆ. ಮೊದಲ ಬಾರಿ ಶಾಸಕರಾದರೂ ಹಿರಿಯರ ಜೊತೆಗೆ ಚೆನ್ನಾಗಿ ನಡ್ಕೊಳ್ತಿಲ್ಲ ಅನ್ನೋದು ದರ್ಪದ ಅರ್ಥ. ಬರೀ BSY ನಾಮಬಲದಿಂದ ಪಕ್ಷವನ್ನ ಮುನ್ನಡೆಸೋದಕ್ಕೆ ಯತ್ನ ಮಾಡ್ತಿದ್ದಾರೆ. ಮೇನ್ ಪ್ರಾಬ್ಲಮ್ ಇರೋದೇ ನಮ್ಮನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಹೋಗ್ತಾ ಇಲ್ಲ. ನಿರ್ಧಾರಗಳನ್ನು ತಗೊಳ್ತಾರೆ, ನಮ್ಗೆ ಹೇಳಲ್ಲ. ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಸ್ಫೋಟ ಆಗಿದೆ ನಾವು ನೋಡಿದ್ವಿ. ಹಿರಿಯ ನಾಯಕರಿಗೆ ಪಕ್ಷದಲ್ಲಿ ಯಾವುದೇ ಮಾನ್ಯತೆ ಇಲ್ಲ. ನಾಮಕೆ ವಾಸ್ತೆ ಮಾತ್ರ ಹೋರಾಟಗಳಿಗೆ ಬನ್ನಿ ಅಂತ ಅಂತಾರೆ, ಬಟ್ ಅದರ ನೇತೃತ್ವವನ್ನ ಅಥವಾ ಕ್ರೆಡಿಟ್ ಅನ್ನ ಇನ್ಯಾರೋ ತಗೊಳ್ತಾ ಇದ್ದಾರೆ ಅಂತ. ಪಕ್ಷದಲ್ಲಿ ಸೀಮಿತವಾಗಿ ಗುಂಪುಗಾರಿಕೆಗಳೆಲ್ಲ ನಡೀತಾ ಇದೆ. ಮತ್ತೆ ಒಂದು ಟೀಮ್ನ ಕಟ್ಟಿಕೊಂಡು ಈಗ ಪೊಟೆನ್ಷಿಯಲ್ ಇದ್ರೆ ಪಕ್ಷನ ಬೆಳೆಸಬೇಕು, ಬಟ್ ಅವ್ರು ಬೆಳೆಯೋದಕ್ಕೆ ನೋಡ್ತಾ ಇದ್ದಾರೆ. ಪಕ್ಷದ ವೇದಿಕೆಯನ್ನು ಇಟ್ಕೊಂಡು ಬೇಕಾದವ್ರಿಗೆ ಮಾತ್ರ ಅವಕಾಶ ಕೊಡ್ತಾ ಇದ್ದಾರೆ. ಯಾರು ಜಿ ಹುಜೂರ್ ಅಂತಾರೆ ಅವ್ರಿಗೆ ಅವಕಾಶ ಅಂತೆಲ್ಲ ದೂರಂತೆ. ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ, ತಾರ್ಕಿಕ ಅಂತ್ಯ ಕಾಣದ ಹೋರಾಟಗಳು, ಎಷ್ಟೊಂದು ಹೋರಾಟಗಳು, ಬಂಗಾರದ ಬಟ್ಲಲ್ಲಿ ಇಶ್ಯೂಗಳು ಕೊಡ್ತು ಕಾಂಗ್ರೆಸ್, ಬಟ್ ಅದು ಯಾವುದನ್ನು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗ್ಲಿಲ್ಲ. ಕಾರಣ ಇವರೇ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮತ್ತೆ ಯಾರಾದರೂ ಅವ್ರ ವಿರುದ್ಧ ಮಾತಾಡಿದ್ರೆ ಪಕ್ಷ ಬಿಡುವಂತೆ ಬೆಂಬಲಿಗರ ಮೂಲಕ ಹೇಳಿಕೆಯನ್ನು ಕೊಡ್ತಾರೆ. ಆಕ್ಟಿವ್ ಆಗಿ ಒಬ್ಬರಾದ ನಂತರ ಒಬ್ರು ವಿಜೇಂದ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಎಲ್ಲರೂ ಕೂಡ ಡೈರೆಕ್ಟ್ ಗೇಟ್ ಪಾಸ್ ಕೊಡೋ ನಿಟ್ಟಿನಲ್ಲೇ ಮಾತಾಡ್ತಾರೆ. ವಿಜೇಂದ್ರ ಮುಂದುವರೆದ್ರೆ ಬಂಡಾಯ ಇನ್ನಷ್ಟು ತಾರಕಕ್ಕೇರಬಹುದು. ಹಿ ಈಸ್ ಅ ಫೇಲ್ಡ್ ಲೀಡರ್ ಅನ್ನೋದು ಇವ್ರದ್ದೆಲ್ಲರದು ಮಾತು. ಬಂಡಾಯ ಅಭ್ಯರ್ಥಿಯೂ ಕಣಕ್ಕಿಳಿಸಬಹುದು. ಇದು ಪಕ್ಷಕ್ಕೆ ಮುಜುಗರ ಆಗುತ್ತೆ. ಲಾಸ್ಟ್ 25-30 ಇಯರ್ಸ್ನಲ್ಲಿ ಆ ಥರ ಇಂಟರ್ನಲ್ ಚುನಾವಣೆ ಆಗೇ ಇಲ್ಲ. ಹೈಕಮಾಂಡ್ ನೇತೃತ್ವವನ್ನು ವಹಿಸಿ ಅಧ್ಯಕ್ಷರ ಬದಲಾವಣೆಯನ್ನ ಮಾಡಬೇಕು ಅನ್ನೋದು ಭಿನ್ನ ಆಗಿದೆ. ಇಲ್ಲದೇ ಇದ್ರೆ ಹಿರಿಯರನ್ನ ಗುರುತಿಸಿ ಆಯಾಕಟ್ಟಿನ ಸ್ಥಾನದಲ್ಲಿ ಅವರನ್ನು ಕೂರಿಸಿ, ಇಲ್ಲ ಅಂದ್ರೆ ಇಡೀ ಪಕ್ಷ ಹಾಳಾಗೋದಕ್ಕೆ ವಿಜೇಂದ್ರ ಒಬ್ಬರೇ ಸಾಕು ಅಂತ ಅವರು ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಮಾಡ್ತಾರಂತೆ. ಇದು ಕನ್ವಿನ್ಸ್ ಆಗುತ್ತಾ ಹೈಕಮಾಂಡ್ಗೆ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಇದು ಕನ್ವಿನ್ಸ್ ಆಗಿದ್ರೆ ಅವ್ರು ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರೋಸೆಸ್ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಸೊ ಒಂದು ಸುಳಿವೇನಾದ್ರೂ ಕೊಟ್ಟಿದ್ದಾರಾ ಹಾಗಾದ್ರೆ ವಿಜೇಂದ್ರಗೆ? ಕುತೂಹಲ ಇದೆ. ಅವರ ಮಗನ ಕರ್ಮಕಾಂಡಗಳ ಬಗ್ಗೆ ಹೇಳಕ್ಕೆ ಕೊಟ್ಟು ಒಬ್ಬ ಮಹಾಭ್ರಷ್ಟ ಕುಟುಂಬ ಬೇಕೇ, ಪ್ರಾಮಾಣಿಕರು ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರು ಬೇಕೇ. ಒಂದು ಕುಟುಂಬಶಾಹಿ BJPಯಲ್ಲಿ ಕೊನೆಗೊಳ್ಳಬೇಕು. ಭ್ರಷ್ಟಾಚಾರ ಕುಟುಂಬ ಈ ರಾಜ್ಯದಿಂದ ಕಿತ್ತು ಹೋಗಬೇಕು. ಹಿಂದುತ್ವ ಇರುವಂಥ ವ್ಯಕ್ತಿಗಳಿಗೆ ನಾಯಕತ್ವ ಕೊಡಬೇಕು. 8-10 ದಿನದಲ್ಲಿ ಎಲ್ಲ ಸರಿಯಾಗತ್ತೆ, ನಾನೇ ರಾಜ್ಯಾಧ್ಯಕ್ಷ ಆಗೋ ಸ್ಥಾನ ಆಸೆ. ನೋಡ್ರಿ, ಯಾರಾದರೂ ನಾನೇ ತನ್ನಬೇಕಾಗ್ತತಿ. 3 ವಿಷಯ ಸ್ಪಷ್ಟ ಆಗಬೇಕಾಯ್ತು ಹೈಕಮಾಂಡ್ನಿಂದ. ಭ್ರಷ್ಟಾಚಾರ ವ್ಯಕ್ತಿ ಕುಟುಂಬವನ್ನು ದೂರಿಡಬೇಕು, ಕುಟುಂಬ ರಾಜಕಾರಣದಿಂದ BJP ದೂರಿಡಬೇಕು, ಹಿಂದುತ್ವ ರಹಿತವಾದಂಥ ನಾಯಕತ್ವ BJPಗೆ ಬೇಕಾಗಿಲ್ಲ. ಸಾಕೀಗ ಯಾರೂ ಹಿಂದುತ್ವ ರಕ್ಷಣೆ ಮಾಡಲಿಲ್ಲ. ಹಿಂದೂಗಳ ಕಾರ್ಯಕರ್ತರು ಕೊಲೆ ಆದರೆ ಯಾರೂ ಬರೀ ಕಠಿಣ ಕ್ರಮ ಅನ್ನೋದು ಬಿಟ್ಟರೆ ಈ ರಾಜ್ಯದಲ್ಲಿ ಏನೂ ಆಗಲಿಲ್ಲ. ಅದಕ್ಕೆ BJPಗೆ ಹೀನಾಯ ಸ್ಥಿತಿ ಆಯಿತು. ಅದಕ್ಕೆ ಕಾರಣ ಹಿಂದುತ್ವ ರಹಿತ ಕರ್ನಾಟಕದ ರಾಜಕಾರಣ. ನೀವು ಡೆಲ್ಲಿ ಭೇಟಿಗೆ ನಿಯೋಗ ನಿಮ್ದೆಲ್ಲ ಟೀಮ್? ನಾವೆಲ್ಲ ನಿಯೋಗ, ನಮ್ಮ ದೊಡ್ಡದು ಟೀಮ್ ಭಾಳ ದೊಡ್ಡದಾಗೈತೆ ರೀ. ಯಾರ್ಯಾರು ಹೋಗ್ತಾರೆ? ಎಲ್ಲ ತಟಸ್ಥ ಇದ್ದಿದ್ದು ನಿಷ್ಠಾವಂತ ಆಗಿದೆ, ಕನ್ವರ್ಟ್ ಆಗಿದೆ, ಮತಾಂತರ ಆಗಿದೆ. ನಿಷ್ಠಾವಂತ ಮತಾಂತರ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಬೀರ್. ಈ ಹಿಂದೆ ಕೂಡ ಬಿಜೆಪಿಯಲ್ಲಿ ತುಂಬಾ ಜಗಳಗಳನ್ನು ನಾವು ನೋಡಿದ್ದೀವಿ. ಅನಂತಕುಮಾರ್ ಯಡಿಯೂರಪ್ಪ ಅವರು, DH ಶಂಕರಮೂರ್ತಿ ಯಡಿಯೂರಪ್ಪ ಅವರು, ಅನಂತಕುಮಾರ್ VS ಆಚಾರ್ಯ. ಬಟ್ ಯಾವುದು ಈ ಹಂತಕ್ಕೆ ಡಿಗ್ನಿಟಿ ಜೊತೆಗೆ ಮತ್ತೆ ಪಕ್ಷವನ್ನೇ ಮುಗಿಸ್ತಿದ್ರು ಪರವಾಗಿಲ್ಲ, ಇವರೊಂದು ಉಳಿಬಾರ್ದು ಅನ್ನೋ ಹಂತಕ್ಕೆ ಯಾವ ಜಗಳಗಳು ಹೋಗಿದ್ದು ಇಲ್ಲ.
ಸೊ ವಿಭಿನ್ನ ವಿಚಿತ್ರ ಪರಿಸ್ಥಿತಿಯಲ್ಲಿರುವಂತಹ ಬಿಜೆಪಿ ಹೈಕಮಾಂಡ್ ಇವರನ್ನು ಭೇಟಿ ಆಗತ್ತಾ, ಸೊಲ್ಯೂಷನ್ ಏನು, ಇದೆಲ್ಲಕ್ಕೂ ಕೂಡ ಇವತ್ತು ಉತ್ತರ ಸಿಗುತ್ತಾ, ಇನ್ನೊಂದು 8-10 ದಿನದಲ್ಲಿ ಇದು ಬಗೆಹರಿಯುತ್ತಾ, ಯಾವ ಸಾಧ್ಯತೆ ಜಾಸ್ತಿ ಇದೆ? ಮಮತಾ, ಸದ್ಯಕ್ಕಿರುವಂತಹ ಕುತೂಹಲ ಅದೇ. ಯಾಕೆಂದ್ರೆ ಒಂದು ಕಡೆ ದೆಹಲಿ ಚುನಾವಣೆ ಇದೆ, ನಾಳೆ ವಿಧಾನಸಭೆ ಚುನಾವಣೆ ನಡೀತಾ ಇದೆ, ಹೈಕಮಾಂಡ್ ಇದರಲ್ಲಿ ಸಾಕಷ್ಟು ಬ್ಯುಸಿ ಆಗಿದೆ. ಮತ್ತೊಂದು ಕಡೆ ಸಂಸತ್ ಅಧಿವೇಶನ ಕೂಡ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ವಕ್ಫ್ ಸೇರಿದಂತೆ ಬೇರೆ ಬೇರೆ ಪ್ರಮುಖ ಮಸೂದೆಗಳು ಕೂಡ ಮಂಡನೆ ಆಗುವಂತ ಸಾಧ್ಯತೆಗಳಿದಾವೆ. ಸೊ ಹೀಗಾಗಿ ಹೈಕಮಾಂಡ್ ಈ ಎಲ್ಲ ವಿಚಾರಗಳಲ್ಲಿ ಸಾಕಷ್ಟು ಬ್ಯುಸಿ ಆಗಿದೆ. ಈ ನಡುವೆ ಈಗ ರಾಜ್ಯ ಬಿಜೆಪಿಯ ಬಂಡಾಯ ನಾಯಕರೆಲ್ಲರೂ ಕೂಡ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಹೈಕಮಾಂಡ್ ಇವರಿಗೆ ಸಮಯವನ್ನ ಕೊಡುತ್ತಾ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತಹ ಯಕ್ಷ ಪ್ರಶ್ನೆ. ಈ ಹಿಂದೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರು ಅರವಿಂದ್ ಲಿಂಬಾವಳಿ ಅವರನ್ನ ಭೇಟಿ ಆದಂತ ಬೆನ್ನಲ್ಲೇ ರೆಬಲ್ ನಾಯಕರಲ್ಲಿ ಒಂದು ಹೊಸ ಉತ್ಸಾಹ, ಹುಮ್ಮಸ್ಸು ಮತ್ತೆ ಒಂದು ಕಾನ್ಫಿಡೆನ್ಸ್ ಬಂದಿರುವಂತದ್ದು. ಸೊ ಅರವಿಂದ್ ಲಿಂಬಾವಳಿ ಅವರಿಗೆ ಸಮಯ ಸಿಕ್ಕಿದೆ ಅನ್ನೋದಾದ್ರೆ ನಮಗೂ ಕೂಡ ಸಮಯವನ್ನ ಕೊಡ್ತಾರೆ ಅನ್ನುವಂತಹ ಭರವಸೆ ಮೇಲೆ ಈಗ ಸದ್ಯಕ್ಕೆ ದೆಹಲಿಗೆ ಬಂದು ಠಿಕಾಣಿಯನ್ನ ಹೂಡಿದ್ದಾರೆ. ಅವರು ಬೇರೆ ಬೇರೆ ನಾಯಕರನ್ನ ಭೇಟಿ ಆಗುವಂತ ಪ್ರಯತ್ನಗಳನ್ನ ಕೂಡ ಮಾಡ್ತಿದ್ದಾರೆ. ಮುಖ್ಯವಾಗಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಜೊತೆಗೆ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಸಂತೋಷ್ BL ಅವರು, ಇದ್ರ ಜೊತೆಗೆ ಸಾಧ್ಯವಾದ್ರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಒಂದ್ ವೇಳೆ ಭೇಟಿಗೆ ಅವಕಾಶ ಸಿಕ್ಕರೆ BY ವಿಜಯೇಂದ್ರ ಅವರ ವಿರುದ್ಧ ಒಂದು ಪೊಲಿಟಿಕಲ್ ಚಾರ್ಜ್ ಶೀಟ್ ಅನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ತಯಾರಿಯನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಸಾಕಷ್ಟು ಆರೋಪಗಳನ್ನ ತಯಾರಿ ಮಾಡ್ಕೊಂಡಿದ್ದಾರೆ. ಹಿರಿಯರನ್ನ ಕನ್ಸಿಡರ್ ಮಾಡ್ತಾ ಇಲ್ಲ, ಏಕಪಕ್ಷೀಯವಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಮತ್ತೆ ಸರ್ಕಾರದ ನಾಯಕರ ಜೊತೆಗೆ ಒಪ್ಪಂದ ಮಾಡ್ಕೊಂಡಂತಿದೆ, ಯಾವುದೇ ಹೋರಾಟಗಳು ತಾರ್ಕಿಕ ಅಂತ್ಯವನ್ನ ಕಾಣ್ತಾ ಇಲ್ಲ. ಹೀಗಾಗಿ ಅಧ್ಯಕ್ಷರನ್ನ ಬದಲಾಯಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಮನವಿಯನ್ನ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಹೈಕಮಾಂಡ್ ಇದಕ್ಕೆ ಸಮಯಾವಕಾಶವನ್ನ ಮಾಡಿಕೊಡುತ್ತಾ, ಎಲ್ಲರನ್ನ ಭೇಟಿಗೆ ಅವಕಾಶವನ್ನ ಮಾಡಿಕೊಡುತ್ತಾ ಅನ್ನುವಂಥದ್ದು ನೋಡ್ಬೇಕು. ಒಂದು ವೇಳೆ ಅವಕಾಶವನ್ನ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅತಿ ದೊಡ್ಡ ಬೆಳವಣಿಗೆ ಆಗಿ ಇದು ಹೊರಹೊಮ್ಮುತ್ತೆ. ಸೊ ಇದರ ಮುಂದಿನ ಪರಿಣಾಮಗಳು ಏನು ಅನ್ನುವಂಥದ್ದು ಕೂಡ ಹೈಕಮಾಂಡ್ ಯೋಚನೆ ಮಾಡುತ್ತೆ. ಹೀಗಾಗಿ ಭೇಟಿಗೆ ಅವಕಾಶವನ್ನ ಮಾಡಿಕೊಡುತ್ತಾ ಇಲ್ವಾ ಅನ್ನುವಂಥದ್ದು ಕಾದ್ ನೋಡ್ಬೇಕು. ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ನಾನು ಅದನ್ನೇ ಹೇಳಿದ್ದು, ನಿಮ್ಮ ಹೋರಾಟ ಇದ್ದರೆ ಮಾಡ್ಕೊಳ್ಳಿ, ಬಟ್ ನೀವು ದೆಹಲಿಗೆ ಹೋಗಿರ್ತಕ್ಕಂಥ ಸಮಯನೇ ಸರಿ ಇಲ್ಲ. ಹೈಕಮಾಂಡ್ ವಿಪರೀತ ಬ್ಯುಸಿನಲ್ಲಿದ್ದಾರೆ. ಟೈಮ್ ಕೊಡ್ತಾರಾ ಇಲ್ವಾ ಅಂತಕ್ಕಂಥದ್ದೇ ಸದ್ಯದ ಪ್ರಶ್ನೆ. ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು.